ಆತ್ಮೀಯರೇ, ನನ್ನ ಪ್ರೀತಿಯ ಗೃಹಿಣಿಯರೇ, ಹೊರಗಡೆ ದುಡಿತಾ ಇರೋ ಮಹಿಳೆಯರೇ, ನನ್ನ ಆತ್ಮೀಯ ಗೆಳತಿಯರೇ, ನಿಮಗೋಸ್ಕರ ಒಂದು ಉಪಯುಕ್ತ ಮಾಹಿತಿನ ಇವತ್ತು ತಗೊಂಡು ಬಂದಿದ್ದೀನಿ. ಹಾಗೆ ನಿಮಗೆ ಯೋಗ ಎಕ್ಸಸೈಸ್ ಮಾಡೋಕ್ಕೆ ಸಮಯ ಇಲ್ಲ ಅನ್ನೋರಿಗೆ ಹೊಟ್ಟೆಯನ್ನು ಅತಿ ಸುಲಭವಾಗಿ ಕರಗಿಸೋವಂಥ ಒಂದು ಸಿಂಪಲ್ ಟಿಪ್ಸ್ನ ನಿಮಗೋಸ್ಕರ ತಂದಿದ್ದೀನಿ. ದಯಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನೇರವಾಗಿ ಬರುತ್ತೆ. ಹಾಗೆ ನನ್ನ ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಬನ್ನಿ. ನಿರಂತರ ಕಲಾಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಧುಶ್ರೀ HR ವಸಂತ. ಗೃಹಿಣಿಯರೇ, ಹೊರಗೆ ದುಡಿತಾ ಜೀವನನ ಸವಿಸ್ತಾ ತಮ್ಮ ಮಕ್ಕಳಿಗೆ ಗಂಡನಿಗೋಸ್ಕರ ಜೀವನ ಮಾಡ್ತಾ ಇರೋ ಮಹಿಳೆಯರೇ, ಮನೆಯಲ್ಲಿ ತನ್ನ ಗಂಡ ಮಕ್ಕಳು ಮನೆಯವ್ರಿಗೋಸ್ಕರ ದುಡಿತಾ ಇರೋ ನನ್ನ ಅಚ್ಚುಮೆಚ್ಚಿನ ಆತ್ಮೀಯ ಗೆಳತಿಯರೇ, ನಿಮ್ಮೆಲ್ಲರಿಗೂ ಇವತ್ತು ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಂದಿದ್ದೀನಿ. ಅದೇನೆಂದರೆ, ಕೆಲವು ಮಹಿಳೆಯರು ಹೇಳ್ತಾರೆ, ನಾನು ಅವ್ರಿಗೋಸ್ಕರ ಎಷ್ಟು ಸಮಯ ಕೊಡ್ತೀನಿ, ಮನೆ ಗಂಡ ಮಕ್ಕಳು ಎಲ್ಲರಿಗೋಸ್ಕರ ಹೊರಗಡೆ ದುಡಿತೀನಿ, ಮನೆಯಲ್ಲಿ ದುಡಿತೀನಿ, ಆದರೂ ನನಗೆ ಅಂತ ನನ್ನ ಗಂಡ ಸಮಯ ಕೊಡ್ತಾ ಇಲ್ಲ ಅಂತ. ಇದು ಅವ್ರ ತಪ್ಪಲ್ಲ ರೀ, ನಮ್ಗಳ ತಪ್ಪು. ಹೊರಗಡೆ ದುಡಿಯೋರೇ ಆಗಿರಲಿ, ಮನೆಯಲ್ಲೇ ಕೆಲಸ ಮಾಡ್ತಾ ಹೊರಗಡೆ ದುಡಿದು ಮನೆಯಲ್ಲೂ ದುಡಿಯೋರಿರ್ತಾರೆ. ಮನೆಯಲ್ಲಿ ದಿನನಿತ್ಯ ಬೆಳಿಗ್ಗೆ ಕಣ್ಣು ಬಿಟ್ಟಾಗಿಂದ ಹಿಡಿದು ರಾತ್ರಿ ಕಣ್ಣು ಮುಚ್ಚೋವರೆಗೂ ಗಂಡ ಮಕ್ಕಳು ಮನೆಯವ್ರಿಗೋಸ್ಕರನೇ ದುಡಿತಾ ಇರೋ ಮಹಿಳೆಯರು ಹೇಳೋ ಕಂಪ್ಲೇಂಟ್ ಏನಂದರೆ, ನನ್ನ ಗಂಡ ನನಗೆ ಸಮಯ ಕೊಡ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಇದು ಗಂಡಂದ್ರ ತಪ್ಪಲ್ಲ, ಹೆಂಡತಿಯರದೇ ತಪ್ಪು. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಅವ್ರು ನಿಮಗೆ ಸಮಯ ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡೋ ನೀವು ಸಮಯ ಕೊಡ್ತಾ ಇದ್ದೀರಾ? ನೀವು ಸಮಯ ಕೊಡ್ತಾ ಇದ್ದೀರಾ? ಮೊದಲು ನಿಮಗೆ ನೀವು ಸಮಯ ಕೊಡಿ, ಆಮೇಲೆ ಎಲ್ಲರೂ ನಿಮಗೆ ಸಮಯ ಕೊಡೋಕ್ಕೆ ಶುರು ಮಾಡ್ತಾರೆ. ಇದೇ ಮ್ಯಾಜಿಕ್. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದನ್ನು ಕಲೀರಿ, ಆಗ ನೋಡಿ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ. ನಿಮ್ಮ ಆರೋಗ್ಯ, ನಿಮ್ಮ ಸೌಂದರ್ಯದ ಕಡೆ ಸ್ವಲ್ಪ ಗಮನ ಕೊಡೋಕ್ಕೆ ಶುರು ಮಾಡಿ, ಆಗ ಅವರು ಕೂಡ ನಿಮ್ಮ ಕಡೆ ಆಕರ್ಷಕರಾಗ್ತಾರೆ. ಇದಿಷ್ಟೇ. ಮೊದಲನೇದಾಗಿ ನೀವೇನು ಮಾಡ್ತಾಯಿದ್ದೀರಾ, ಬೆಳಿಗ್ಗೆ ಎದ್ದು ಪಟಪಟ ಅಂತ ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ನ ಗಂಡ ಮಕ್ಕಳಿಗೋಸ್ಕರ ಮಾಡಿ ಇಡೋ ನಿಮಗೋಸ್ಕರ ನೀವು ಅಂತಲೂ ಎಷ್ಟೋ ಸಾರಿ ಬ್ರೇಕ್ಫಾಸ್ಟ್ ಮಾಡಲ್ಲ. ಮಾಡೋವಾಗ ಗಂಡ ಮಕ್ಕಳಿಗೋಸ್ಕರನೇ ಅಂತ ಸ್ಪೆಷಲ್ಲಾಗಿ ಮಾಡ್ತಿರಲ್ಲ, ನಿಮಗೋಸ್ಕರನೂ ಅಂತ ಸೇರಿಸ್ಕೊಂಡು ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀರಾ. ಎಷ್ಟೋ ಮನೆಗಳಲ್ಲಿ ಅವ್ರಿಗೋಸ್ಕರ ಅಂತ ಮಾಡಿ ಅವ್ರಿಗೋಸ್ಕರನೇ ಮುಗಿಸಿ ರಾತ್ರಿ ಇದ್ದು ಬದ್ದಿದ್ದು ಯಾವುದೋ ಒಂದು ತಿನ್ಕೊಂಡು ಸಮಯ ಕಳಿತೀರ. ಇದು ತಪ್ಪು. ಅವ್ರಿಗೋಸ್ಕರ ಮಾಡೋ ನೀವು ನಿಮಗೋಸ್ಕರ ಅಂತಲೂ ಸೇರಿಸಿ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟ್ನ. ಅವರು ಬ್ರೇಕ್ಫಾಸ್ಟ್ ಕರೆಕ್ಟ್ ಟೈಮ್ಗೆ ಅವ್ರು ಮಾಡಬೇಕು. ಅವ್ರಿಗೆ ಮಾತ್ರ ಆರೋಗ್ಯ ಇದೆ, ನಿಮಗಿಲ್ವಾ? ನಿಮಗೂ ಬೇಕು, ನೀವು ಮನುಷ್ಯರೇ. ಅವ್ರ ಜೊತೆ ನೀವು ಬ್ರೇಕ್ಫಾಸ್ಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಆಮೇಲೆ ಮನೆ ಕೆಲಸ ಮಾಡಿ. ಕೆಲವ್ರು ಹೇಳ್ತಾರೆ, ಬ್ರೇಕ್ಫಾಸ್ಟ್ ತಿಂದರೆ ಬೇಗ ತಿಂದ್ಕೊಂಡು ಮನೆ ಕೆಲಸ ಮಾಡೋಕ್ಕಾಗಲ್ಲ, ಒಂಥರ ಸುಸ್ತಾಗತ್ತೆ, ಆಯಾಸ ಆಗುತ್ತೆ. ತಪ್ಪು. ಇದು ನೀವು ಹೇಗೆ ರೂಢಿ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವು ಹಾಗೇ ರೂಢಿ ಮಾಡ್ಕೊಂಡು ಬಂದಿರ್ತೀರ, ಅದು ಹಾಗೇ ರೂಢಿಯಾಗಿರುತ್ತೆ ಅಷ್ಟೇ. ಅವ್ರು ಬ್ರೇಕ್ಫಾಸ್ಟ್ ಮಾಡುವಾಗ ನೀವು ಕೂಡ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡು ನೋಡಿ. ಆಮೇಲೆ ನಿಧಾನವಾಗಿ ಮನೆ ಕೆಲಸ ಮಾಡಿ, ಅವ್ರನ್ನ ಕಳಿಸಿ ನಿಧಾನವಾಗಿ. ಈಗ ನಿಮ್ಗೆ ಸುಸ್ತಾಗ್ತಿದೆ, ಆಯಾಸ ಆಗ್ತಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಮಾಡಿ, ಏನಾಗಲ್ಲ. ಅದು ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಬೇಕು ಅಂಥೇಳಿ ಎಲ್ಲ ಮನೆ ಕೆಲಸನೂ ಮುಗಿಸಿ ನೀವು ಕೂತ್ಕೊಳ್ಳೋಷ್ಟರಲ್ಲಿ 12 ಗಂಟೆ ಆಗಿರುತ್ತೆ. ಗೃಹಿಣಿಯರಾದರೆ, ಕೆಲಸಕ್ಕೆ ಹೋಗೋ ಮಹಿಳೆಯರು ಏನು ಮಾಡ್ತೀರಾ, ಬ್ರೇಕ್ಫಾಸ್ಟ್ ಮಾಡ್ತಾ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಅಂಥೇಳಿ ಬಾಕ್ಸಲ್ಲಿ ಇಟ್ಕೊಂಡು ಓಡ್ತೀರ. ಅಲ್ಲೆಲ್ಲೋ ಬಸ್ಸಲ್ಲಿ ತಿನ್ನೋಕೆ ಹೋಗ್ತೀರಾ, ಅಲ್ಲಿ ರಶ್ ಇರುತ್ತೆ, ಆಗಲ್ಲ. ಹಾಗೆ ಹೋಗ್ತೀರಾ, ಆಫೀಸಲ್ಲಿ ಕೆಲಸ ದಂಡಿಯಾಗಿ ಬಿದ್ದಿರುತ್ತೆ, ಆ ಕೆಲಸದ ಕಡೆ ಗಮನ ಕೊಡ್ತೀರಾ, ಬ್ರೇಕ್ಫಾಸ್ಟ್ ಮರ್ತೇ ಬಿಡ್ತೀರಾ.
ಆ ಬ್ರೇಕ್ಫಾಸ್ಟ್ಗೆ ಅಂತ ಟೈಮೇ ಸಿಗಲ್ಲ ನಿಮಗೆ. ಒಟ್ಟಿಗೆ ಲಂಚಲ್ಲಿ ಕುತ್ಕೊಳ್ತೀರಾ, ಆಗ ಒಂದಷ್ಟು ಗಬ ಗಬ ಅಂತ ತಿಂತೀರಾ, ಕೆಲಸ ಮಾಡ್ತೀರಾ. ಮನೇಲಿ ಕೆಲಸ ಮಾಡೋ ಗೃಹಿಣಿಯರು ಅಷ್ಟೇ, ಲೇಟಾಗಿ ಟಿಫನ್ ಮಾಡ್ತೀರಾ, ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡ್ತೀರಾ. ಇಲ್ಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿರುತ್ತೆ, ಅಲ್ಲಿ ಮಧ್ಯಾಹ್ನ ಲಂಚ್ ಸ್ಕಿಪ್ ಆಗಿರುತ್ತೆ. ಹಾಗೆ ರಾತ್ರಿ ಊಟ ಎಲ್ಲರೂ ಊಟ ಮಾಡಲಿ ಅಂತ ಕಾದು ಯಾವಾಗಲೋ ತಿಂತೀರಾ. ಏನಾಗುತ್ತೆ, ಕೆಲವರು ತಿಂದು ಬೊಜ್ಜು ಬರ್ಸ್ಕೊಂಡ್ರೆ ಕೆಲವರು ತಿಂದೇ ಬೊಜ್ಜು ಬರ್ಸ್ಕೊಳ್ತೀರಾ. ಹೇಗೆ ಅಂದರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಶುರುವಾಗಿರುತ್ತೆ, ತಲೆ ನೋವ್ತಿರುತ್ತೆ, ಊಟನೇ ಬೇಡ ಅಂತ ಟೀ ಕಾಫಿಗೆ ಅಡಿಕ್ಟ್ ಆಗಿಬಿಡ್ತೀರ. ಆ ತಲೆನೋವು ಯಾವುದರಿಂದ ಬರ್ತಿದೆ ಅಂತ ನೀವು ಕಂಡುಹಿಡ್ಕೊಳ್ಳಲ್ಲ. ಆ ತಲೆನೋವಿಗೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಂತಂದರೆ ಟೀ ಕಾಫಿ ಕುಡಿಯೋದ್ರಿಂದ ಇನ್ನಷ್ಟು ಗ್ಯಾಸ್ಟ್ರಿಕ್, ಅಸಿಡಿಟಿ ಎಲ್ಲವೂ ಶುರುವಾಗತ್ತೆ. ಅದು ಒಂದು ಸಾರಿ ನಿಮ್ಮ ಆರೋಗ್ಯನೂ ಹದಗೆಡಿಸುತ್ತೆ, ಹೊಟ್ಟೆನೂ ಬರ್ಸುತ್ತೆ, ಅಸಹ್ಯವಾಗಿ ಕಾಣೋಕ್ಕೆ ಶುರು ಮಾಡ್ತೀರಾ. ಬೇಗ ವಯಸ್ಸಾಗತ್ತೆ. 30 ವರ್ಷ 35 ವರ್ಷಕ್ಕೆ 45-50 ವರ್ಷದವ್ರ ಥರ ಕಾಣೋಕ್ಕೆ ಶುರು ಆಗುತ್ತೆ. ನಿಮ್ಮ ಆಯಸ್ಸು, ಆರೋಗ್ಯ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಆಗೇನು ಮಾಡ್ತಾರೆ, ಗಂಡಂದರು ನಿಮಗೆ ಸಮಯ ಕೊಡೋದಿರಲಿ, ಬೇರೆ ಕಡೆ ಸಮಯ ಕೊಡೋಕ್ಕೆ ಶುರು ಮಾಡ್ತಾರೆ. ಅದು ಎಲ್ಲರ ಮನೇಲೂ ಆಗತ್ತೆ ಅಂತಲ್ಲ. ಕೆಲವರು ಪಾಪ ಇರ್ತಾರೆ, ಹೆಂಡತಿ ಹೇಗಿದ್ದರೂ ಪ್ರೀತಿಸ್ತಾರೆ, ಹೆಂಡತಿ ಹೇಗಿದ್ದರೂ ಅವ್ರ ಜೊತೆ ಸಮಯ ಕೊಡ್ತಾರೆ. ಅದು ಎಲ್ಲರ ಮನೇಲೂ ನಡೆಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ. 100ಕ್ಕೆ 75% ಜನ ಮನೇಲಿ ಹೆಂಡತಿ ಸುಂದರವಾಗಿಲ್ಲ ಅಂತ ಬೇರೆ ಕಡೆ ನೋಡೋರು ಇದ್ದಾರೆ. ನಾನೇ ನೋಡಿದ್ದೀನಿ. ಅನೈತಿಕ ಸಂಬಂಧಗಳು ಜಾಸ್ತಿ ಆಗೋದು ನಾವು ಹೆಣ್ಮಕ್ಳಿಂದನೇ. ಅವರಿಗೆ ನಾವು ಎಷ್ಟು ಸಮಯ ಕೊಟ್ಟು ಅವ್ರ ಕೆಲಸ ಎಲ್ಲ ಮಾಡಿದ್ರು ನಮಗೆ ಸಮಯ ಕೊಡ್ತಿಲ್ಲ, ನನ್ನ ಗಂಡ ನನ್ನ ಕಡೆ ಗಮನ ಕೊಡ್ತಿಲ್ಲ ಅಂತ ಹೇಳೋ ಹೆಂಗಸಿಗೆ ನಾನು ಹೇಳ್ತಾ ಇದ್ದೀನಿ, ಹೊರಗಡೆ ದುಡಿದು ಮನೇಲಿ ದುಡಿದು ಅವ್ರಿಗೋಸ್ಕರ ಬದುಕ್ತಾ ಇದ್ದೀನಿ, ಜೀವನನ ಸವಿಸ್ತಾ ಇದ್ದೀನಿ, ಆದರೂ ನನ್ನ ಕಡೆ ನನ್ನ ಗಂಡ ನೋಡ್ತಿಲ್ಲ ಅನ್ನೋ ಹೆಂಡತಿಯರಿಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಜೀವನನ ಸವಿಸ್ತಾ ಇದ್ದೀರಾ, ನಿಮ್ಮ ಆರೋಗ್ಯನೂ ಸವಿಸ್ತಾ ಇದ್ದೀರಾ, ನಿಮ್ಮ ಆಯಸ್ಸನ್ನು ಸವಿಸ್ತಾ ಇದ್ದೀರಾ, ನಿಮ್ಮ ಒಂದು ಬ್ಯೂಟಿನೂ ಕೂಡ ಸವಿಸ್ಕೊಂಡ್ಬಿಟ್ಟಿದ್ದೀರಾ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮ ಸಮಯ ಸಿಕ್ಕರೆ ವಾಕ್ ಮಾಡಿ, ಆಗಲಿಲ್ಲ ಅಂದರೆ ಬಿಟ್ಟುಬಿಡಿ. ಯೋಗ ಮಾಡಿ, ಅದು ಆಗಲಿಲ್ವಾ ಬಿಟ್ಬಿಡಿ. ಎಕ್ಸಸೈಸ್ ಮಾಡಿ, ಅದು ಆಗಲಿಲ್ವ, ಏನೂ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಹೊಟ್ಟೆ ಕರಗಿಸೋದಕ್ಕೆ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಲೇಟಾಗಿ ಮಾಡ್ತಿರೋ, ಮಧ್ಯಾಹ್ನ ಲಂಚ್ ಲೇಟಾಗಿ ಮಾಡ್ತಿರೋ, ಏನು ಮಾಡ್ತಿರೋ ಮಾಡ್ಕೊಳ್ಳಿ, ಆದರೆ ರಾತ್ರಿ ಊಟ ಮಾತ್ರ ಕರೆಕ್ಟ್ ಟೈಮಿಗೆ ಮಾಡಿ. 8 ಗಂಟೆಗೆಲ್ಲ ಊಟ ಮುಗಿಸ್ಬಿಡಿ. ಸಾಧ್ಯವಾದರೆ 8:15 ಒಳಗಡೆ ಮಾಡಿ. ಊಟ ಮುಗಿಸಿ 10 ನಿಮಿಷ ನಿಮಗೋಸ್ಕರ ಕೊಡೋಕ್ಕಾಗಲ್ವಾ? ಅಷ್ಟೆಲ್ಲ ಸಮಯ ಎಲ್ರಿಗೂ ಕೊಟ್ಟಿರ್ತೀರ, ಮನೆ ಕೆಲಸಕ್ಕೆ ಕೊಟ್ಟಿರ್ತೀರ, ನಿಮಗೋಸ್ಕರ ನೀವು ಒಂದು 10 ನಿಮಿಷ ಕೊಡೋಕ್ಕಾಗಲ್ವಾ? 10 ನಿಮಿಷ ಊಟ ಆದ ಕೂಡಲೇ ಹೊರಗಡೆ ವಾಕ್ ಮಾಡಿ. ಕೆಲವ್ರು ಏನು ಮಾಡ್ತಾರೆ, ಮನೆ ಕೆಲಸ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಊಟ ಮಾಡ್ತಾರೆ. 10-11 ಗಂಟೆ 12 ಗಂಟೆ ಆಗಿರುತ್ತೆ. ಊಟ ಮಾಡಿದ ಕೂಡಲೇ ಮಲಗಿಬಿಡ್ತಾರೆ. ಅದು ಮಾಡೋದ್ರಿಂದನೂ ನಿಮ್ಮ ಆರೋಗ್ಯ, ನಿಮ್ಮ ಸೌಂದರ್ಯ, ನಿಮ್ಮ ಎಲ್ಲವೂ ಸರ್ವನಾಶ. ದಯವಿಟ್ಟು ಹೇಳ್ತಾ ಇದ್ದೀನಿ, 8:15 ಊಟ ಮುಗಿಸ್ಬಿಡಿ. ಯಾರು ಊಟ ಮಾಡ್ತಾರಾ ಬಿಡ್ತಾರ, ಅವ್ರವ್ರ ಊಟ ಅವ್ರು ಮಾಡ್ತಾರ್ರಿ, ಅವ್ರ ಹೊಟ್ಟೆ ಅವ್ರು ನೋಡ್ಕೊಳ್ತಾರೆ. ನಿಮ್ಮ ಆರೋಗ್ಯನ ನೀವು ನೋಡ್ಕೋಬೇಕು. ಯಾರೋ ನಮ್ಮ ಆರೋಗ್ಯ ನೋಡ್ಕೊಳ್ಳಿ, ಯಾರೋ ನಮ್ಮನ್ನು ಗಮನಿಸ್ಕೊಳ್ತಾ ಇಲ್ಲ, ಯಾರೋ ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅಂತ ಅನ್ನೋರು ನಿಮ್ಮನ್ನು ನೀವು ಕೇರ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಬೇರೆ ಯಾರನ್ನೋ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವ್ರು ಯಾರೋ ಬಂದು ನಮ್ಗೆ ಕೇರ್ ಮಾಡಬೇಕು, ಅವ್ರು ಯಾರೋ ಬಂದು ನಮ್ಮನ್ನು ಪ್ರೀತಿಸ್ಬೇಕು, ಇವ್ರು ಯಾರೋ ನಮ್ಮನ್ನು ನೋಡ್ಕೋಬೇಕು, ಅವ್ರು ಯಾರೋ ಇದು ಬಿಟ್ಟುಬಿಡಿ. ಫಸ್ಟು ನಿಮ್ಮ ಕಡೆಗೆ ನೀವು ಗಮನ ಕೊಡ್ತಾ ಹೋಗಿ. 8:15 ಊಟ ಮುಗಿಸಿ 10 ನಿಮಿಷ ವಾಕ್ ಮಾಡಿ. ಲೈಟ್ ವಾಕು. ಬೆಳಗ್ಗೆ ಆದರೆ ಬ್ರಿಸ್ಕಾಗಿ ಫಾಸ್ಟಾಗಿ ವಾಕ್ ಮಾಡಬೇಕು. ಇದು ಬೆಳಗ್ಗೆ ಅಲ್ಲ, ಊಟ ಮುಗಿಸಿದ ಮೇಲೆ ಮಾಡೋ ವಾಕಿಗೂ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡೋ ವಾಕಿಗೂ ಡಿಫ್ರೆನ್ಸ್ ಇದೆ. ಊಟ ಆದಮೇಲೆ ಮಾಡೋ ವಾಕು ಫಾಸ್ಟಾಗಿರಬಾರ್ದು, ಬ್ರಿಸ್ಕಾಗಿ ಮಾಡಬಾರ್ದು. ಲೈಟಾಗಿ ಒಂದು 10 ನಿಮಿಷ ವಾಕ್ ಮಾಡ್ಕೊಂಡು ಬನ್ನಿ. ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳಿ. ಎಲ್ಲ ಕೆಲಸ ಮಾಡಿ ಮುಗಿಸಿ ಮಲಗಿ. ಆಗ ನಿಮ್ಮ ಹೊಟ್ಟೆಯಲ್ಲಿ ನೀವು ತಿಂದಿರೋ ಆಹಾರ ಬಹು ಬೇಗ ಸುಲಭವಾಗಿ ಜೀರ್ಣ ಆಗತ್ತೆ. ನಿಮ್ಮ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ. ಆರಾಮಾಗಿ ನಿದ್ರೆ ಬರುತ್ತೆ. ಒಳ್ಳೆ ನಿದ್ರೆ ಮಾಡಿ. ಬೆಳಗ್ಗೆ ಎದ್ದು ನೋಡಿ, ಹೊಟ್ಟೆ ಮಂಜಿನ ಹಾಗೆ ದಿನನಿತ್ಯ ಹೀಗೆ ಮಾಡಬೇಕು. ಪ್ರತಿನಿತ್ಯ ಅದೇ ಟೈಮ್ಗೆ ಊಟ ಮಾಡಬೇಕು, ನೈಟು ಅದೇ ಟೈಮ್ಗೆ ವಾಕ್ ಮಾಡ್ಕೊಂಡು ಬರಬೇಕು. ನೀವು ಇದನ್ನು
ಪಾಲಿಸ್ತಾ ಹೋಗಿ ನಿಮ್ಮ ಹೊಟ್ಟೆ ಮಂಜಿನಂತೆ ಕರಗೋಗ್ಬಿಡುತ್ತೆ. ನಿಮಗೆ ಯಾವ ಎಕ್ಸಸೈಸು ಬೇಕಾಗಿಲ್ಲ. ಇದನ್ನು ಮಾಡಿ ನೀವು ನಿಮ್ಮ ಹೊಟ್ಟೆ ಕರಗಿಸೋದಲ್ಲದೆ ನೀವು ಸುಂದರವಾಗೂ ಕಾಣಿಸ್ತೀರ. ನಿಮ್ಮ ಹೊಟ್ಟೆಯಲ್ಲಿರೋ ಫ್ಯಾಟ್ ಬರ್ನ್ ಆಗ್ತಾ ಆಗ್ತಾ ನಿಮ್ಮ ಮುಖದ ಕಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಸುಂದರವಾಗಿ ಕಾಣ್ತೀರ. ನಿಮಗಿಷ್ಟ ಆದರೆ ಈ ಮಾಹಿತಿನ ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.